ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆಯ ಭಾಗವಾಗಿ ಮಂಗಳೂರಿನ ಉಳ್ಳಾಲ ತಾಲೂಕಿನ ಬೃಹತ್ ಹಿಂದೂ ಸಂಗಮ ಕಾರ್ಯಕ್ರಮ ಉಳ್ಳಾಲ ಚೋಟಾ ಮಂಗಳೂರಿನ ಐಸ್ ಪ್ಲಾಂಟ್ ಬಳಿ ನಡೆಯಿತು. ಉಳ್ಳಾಲದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ವೈಭವದೊಂದಿಗೆ ಒಂದು ಮಹತ್ವದ ಕಾರ್ಯಕ್ರಮವಾಗಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ವತಿಯಿಂದ ಈ ಅದ್ಧೂರಿ ಸಮಾವೇಶ ನಡೆದಿದೆ. ಮೆರವಣಿಗೆ, ಕುಣಿತ, ಭಜನೆ ಹಿಂದೂ ಸಂಗಮದ ವೈಶಿಷ್ಟ್ಯವನ್ನ ಮತ್ತಷ್ಟು ಹೆಚ್ಚಿಸಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಿರಿಯ ವೈದ್ಯರಾದ ಡಾಕ್ಟರ್ ಸದಾಶಿವ ಪೊಲ್ನಾಯ ವಹಿಸಿದ್ದರು. ಸಮಾವೇಶದಲ್ಲಿ ಕ್ಯಾಂಪ್ಕೋ ಅಧ್ಯಕ್ಷರಾದ ಸತೀಶ್ ಚಂದ್ರ ದಿಕ್ಸೂಚಿ ಭಾಷಣ ಮಾಡಿದ್ದು, ಸಮಾವೇಶದ ಉದ್ದೇಶ ಹಾಗೂ ಹಿಂದೂ ಸಂಸ್ಕೃತಿಯ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು. ನಾವು 100ನೇ ವರ್ಷ ಆಚರಣೆ ಹೇಗೆ ಅಂತ ಕೇಳಿದ್ರೆ, ಎಲ್ಲ ಜನಗಳನ್ನ ಸ್ಪರ್ಶ ಮಾಡಿ ನೀವೆಲ್ಲ ಭಾರತ ಮಾತೆಯ ಮಕ್ಕಳು ಅಂತೇಳಿ, ನಿಮ್ಮಲ್ಲಿ ರಾಮ ಇದ್ದಾನೆ, ನಿಮ್ಮಲ್ಲಿ ಕೃಷ್ಣ ಇದ್ದಾನೆ, ನಿಮ್ಮಲ್ಲಿ ಬುದ್ಧ ಇದ್ದಾನೆ, ನಿಮ್ಮಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ಇದ್ದಾನೆ, ನಿಮ್ಮಲ್ಲಿ ಡಾಕ್ಟರ್ ವಿಶ್ವೇಶ್ವರಯ್ಯ ಇದ್ದಾರೆ, ಡಾಕ್ಟರ್ ಸ್ವಾಮಿನಾಥನ್ ಇದ್ದಾರೆ ಅಂತ ಹೇಳಿ ಎಲ್ಲ ಮನಸ್ಸುಗಳಿಗೆ, ಎಲ್ಲ ಮನಗಳಿಗೆ ತಿಳಿಯ ಹೇಳಿ, ಈ ಸಂಸ್ಕೃತಿಯ ಹಿಂದಿನಿಂದ ಬಂದ ಬಳವಳಿಯಲ್ಲಿ, ಈ ಸಂಸ್ಕೃತಿಯ ಬಳವಳಿಯಲ್ಲಿ ಏನು ವಿವೇಕಾನಂದ ಹೇಳಿದ್ನೋ, ಏನು ರಾಮಕೃಷ್ಣ ಪರಮಹಂಸ ಹೇಳಿದ್ನೋ, ಏನು ಶಂಕರಾಚಾರ್ಯ ಹೇಳಿದ್ನೋ, ಏನು ಅಂಬೇಡ್ಕರ್ ಜಿ ಹೇಳಿದ್ರು, ಅಥವಾ ಏನು ಗುರುನಾನಕ್ ಹೇಳಿದ್ರು, ಎಲ್ಲವನ್ನ ಒಟ್ಟು ಸೇರಿಸಿ ಈ ದೇಶವನ್ನ ಮತ್ತೊಮ್ಮೆ ಜಗತ್ತಿನ ಮುಂಚೂಣಿ ರಾಷ್ಟ್ರವಾಗಿ ನಿಲ್ಲಲಿಕ್ಕೆ ಮಾಡತಕ್ಕಂಥ ಪ್ರಯತ್ನವೇ ಸಂಘದ 100ನೇ ವರ್ಷದ ಕೆಲಸ. ನಮಗೆ ಯಾರಿಗೂ ರಾಮಾಯಣದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಗಲಿಲ್ಲ, ಯಕ್ಷಗಾನದಲ್ಲಿ ಭಾಗಿಯಾಗಿದ್ದೇವೆ. ಮಹಾಭಾರತದಲ್ಲಿಯೂ ಆಗಲಿಕ್ಕೆ ಆಗಲಿಲ್ಲ, ಯಕ್ಷಗಾನದಲ್ಲಿ ವೇಷ ಹಾಕೊಂಡು, ಸಿನಿಮಾದಲ್ಲಿ ವೇಷ ಹಾಕೊಂಡು ಕುಡಿದಿದ್ದೇವೆ. ಅವರ ಮಕ್ಕಳ ಹೆಸರನ್ನೆಲ್ಲ ನಮ್ಮ ಮಕ್ಕಳಿಗೆ ಇಟ್ಟಿದ್ದೇವೆ. ರಾಮನದ್ದು, ಭೀಮನದ್ದು, ಲವ, ರವ, ಕುಶ ಎಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಲವರು ಭಾಗಿಯಾಗಿದ್ದಾರೆ. ಇಲ್ಲಿ ಕೆಲವು ಹಿರಿಯರು ಇರ್ಬೋದು, ಅವರ ಮಕ್ಕಳು ಇರ್ಬೋದು. ನಂತರ ಅಯೋಧ್ಯೆ ಇಶ್ಯೂಲ್ಲಿ, ಅಯೋಧ್ಯೆ ಕನಸಿನ ವಿಷಯದಲ್ಲಿ ಸಾಕಷ್ಟು ಜನ ನಾವು ಭಾಗಿಯಾಗಿದ್ದೇವೆ. ತುರ್ತು ಪರಿಸ್ಥಿತಿ 74-75ನ ಕರಾಳ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕರಾಳ ದಿನಾಚರಣೆಯಲ್ಲಿ ಕೂಡ ಸಾಕಷ್ಟು ಜನ ನಮಗೆ ಹೋರಾಟ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಬಂಧುಗಳೇ, ಈಗ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ. ನಾವೆಲ್ಲ ಸುಸಂಸ್ಕೃತರಾಗಿ, ಸ್ವಯಂ ಸೇವಕರಾಗಿ ನಾವೆಲ್ಲ ಈ ದೇಶಕ್ಕೋಸ್ಕರ, ಈ ಸಂಘಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಬಾಳಬೇಕಾದಂತಹ, ನನ್ನ ಕುಟುಂಬಕ್ಕೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಬಾಳಬೇಕಾದಂತಹ ದಿನ ಬಂದಿದೆ. ಅದಕ್ಕೆ ಹೇಗೆ ಬಾಳಬೇಕು?
ನಮಗೆಲ್ಲ ಋಣ ಇದೆ. ನಮಗೆ ತಾಯಿಯ ಋಣ ಇದೆ, ಪಿತೃ ಋಣ ಇದೆ, ನಮಗೆ ದೇವರ ಋಣ ಇದೆ. ಅದಕ್ಕಾಗಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಅಯೋಧ್ಯೆಗೆ ಹೋಗಿ ಲಂಕೆಗೆ ಹೋಗಿ ರಾವಣನನ್ನು ಕೊಂದಾದ ಮೇಲೆ ಲಕ್ಷ್ಮಣ ಒಂದು ಮಾತನ್ನು ಹೇಳ್ತಾನೆ, ನಾವು ಇನ್ನು ಯಾಕೆ ಭಾರತಕ್ಕೆ ಹೋಗಿ ಭರತನನ್ನು ಮಾಜಿ ರಾಜ ಅಂತ ಮಾಡೋದು, ನಾವು ಲಂಕೆಯಲ್ಲಿ ನಿಲ್ಲುವ ಅಂತೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಎಲ್ಲವೂ ನಮ್ಮ ಕೈಗೆ ಬಂದಿದೆ. ಆಗ ರಾಮ ಹೇಳುವ ಮಾತೇನೆಂದ್ರೆ, ಅಪಿಸ್ವರ್ಣಮಯೇ ಲಂಕಾ ನಮೇ ಲಕ್ಷಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರೀಯಸಿ. ಏ ಲಕ್ಷ್ಮಣ, ಇಡೀ ಲಂಕೆ ಚಿನ್ನದ್ದೇ ಆಗಿದ್ರೂ ಕೂಡ ನಮಗೆ ಅದು ಬೇಡ. ಆ ಹುಟ್ಟಿಸಿದ ತಾಯಿ, ಆ ಭರತ ಭೂಮಿ, ಅಲ್ಲಿಯ ಮಣ್ಣು, ಅಲ್ಲಿಯ ನೀರು, ಅದು ಎಲ್ಲ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತ ಶ್ರೀರಾಮಚಂದ್ರ ಹೇಳಿದ್ದಾನೆ. ನಮಗೆ ಈ ದೇಶದಲ್ಲಿ ಇವತ್ತು ಈ ರೀತಿಯ ಜೀವನ ಮಾಡಲಿಕ್ಕೆ ಅವಕಾಶವನ್ನ ಇಡೀ ಸಮಾಜ ಕೊಟ್ಟಿದೆ. ನಮಗೂ ಒಂದಷ್ಟು ಋಣ ಇದೆ, ಸಮಾಜದ ಋಣ ಇದೆ, ಅದನ್ನು ನಾವು ಸಲ್ಲಿಸಬೇಡುವ. ನಮ್ಮ ಕುಟುಂಬ ಪದ್ಧತಿ ಅತ್ಯಂತ ಶ್ರೇಷ್ಠ ಪದ್ಧತಿ. ತಂದೆ ತಾಯಿ, ಅಜ್ಜ ಅಜ್ಜಿ, ಮಕ್ಕಳು, ಎಲ್ಲರೂ ಮೊಮ್ಮಕ್ಕಳು ಒಟ್ಟಿಗೆ ಇರ್ತಕ್ಕಂಥದ್ದು ಶ್ರೇಷ್ಠ. ಇಂಗ್ಲೆಂಡಿನ ಪ್ರಧಾನಮಂತ್ರಿ ಒಂದು ಬಾರಿ ಹೇಳಿದರು, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವಜ್ರ ಅಂತ ಇದ್ರೆ ಅದು ಭಾರತದ ಕುಟುಂಬ ಪದ್ಧತಿ ಅಂತ. ಈ ವ್ಯವಸ್ಥೆಯನ್ನು ಉಳಿಸ್ಕೊಳ್ಬೇಡುವ, ಈ ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಬೇಡುವ. ನಾವು ಕೇವಲ ಟಿವಿಯ ಮುಂದೆ, ನಮ್ಮ ಫೇಸ್ಬುಕ್ನ ಮುಂದೆ ಇರುವುದು ಅದೊಂದು ಸಣ್ಣ ಭಾಗ ಅಷ್ಟೇ. ಆದರೆ ನಮ್ಮ ಕುಟುಂಬದಲ್ಲಿ ಕೂಡ ನಾವು ಮನಸ್ಸು ಮಾಡಿದರೆ ಒಬ್ಬ ರಾಮನನ್ನ, ಒಬ್ಬ ಲಕ್ಷ್ಮಣನನ್ನ, ಒಬ್ಬ ಹನುಮಂತನನ್ನ, ಒಬ್ಬ ಅಬ್ದುಲ್ ಕಲಾಮನ್ನ, ವರ್ಗೀಸ್ ಕುರಿಯನ್ನ, ಒಬ್ಬ ಮೋದಿಯನ್ನ, ಒಬ್ಬ ವಾಜಪೇಯಿಯನ್ನ ಕೊಡ್ಬೋದು. ಈ ರೀತಿಯ ಶಿಕ್ಷಣ ಸಂಸ್ಕಾರವನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯವ? ಅದು ಇವತ್ತು ಸಂಘ ಹೇಳ್ತಾ ಇರೋದು. ಕುಟುಂಬ ವ್ಯವಸ್ಥೆಯನ್ನು ಬಲಪಡಿಸಿ. ಸಮಾವೇಶದಲ್ಲಿ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಯ ಇದ್ರ ಧರ್ಮದರ್ಶಿಗಳಾದ ದೇವು ಮೂಲ್ಯನ, ಆರ್ಟ್ಸ್ ಆಫ್ ಲಿವಿಂಗ್ ಶಿಕ್ಷಕಿಯಾದ ಸುಮನಾ ಕಾಮತ್, ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಇದ್ರ ಗೌರವಾಧ್ಯಕ್ಷರಾದ ಸುದೇಶ್ ಮರಳಿ ಹಾಗೂ ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಇದ್ರ ಉಪಾಧ್ಯಕ್ಷರಾದ ರಾಜೇಶ್ ಬಂಗೇರ ಉಪಸ್ಥಿತರಿದ್ದರು. ಅಮ್ಮ ಅಂತ ಹೇಳುವ ಶಬ್ದ ಒಂದು ವೇದಾಂತವಾದ ಶಬ್ದ. ಅದು ವೇದದಲ್ಲಿಯೇ ಅಮ್ಮ ಶಬ್ದಕ್ಕೆ ಅಷ್ಟು ಬೆಲೆ ಇದೆ. ನಾವು ಮಾತೆಯಾದ ಜಗನ್ಮಾತೆಯನ್ನು ಅಂಬ ಅಂತ ಕರಿತೇವೆ, ಹೌದಾ ಅಲ್ವಾ? ಭಗವತಿ ಅಪ್ಪೆ ಅಂತ ಕರಿತೇವೆ, ಉಳ್ಳಾಲ್ತಿ ಅಪ್ಪೆ ಅಂತ ಕರಿತೇವೆ ಅಲ್ವಾ? ಆ ಅಮ್ಮ ಶಬ್ದಕ್ಕೆ, ಅಮ್ಮ ಅಂದರೆ, ಅಂಬ ಅಂತ ಹೇಳುವ ಶಬ್ದ ಅಂದರೆ ಅಮ್ಮ ಅಂತಲೇ ಅರ್ಥ, ತಾಯಿ ಅಮ್ಮ ಅಂತ. ಅದೇ ರೀತಿ ಒಂದು ಪುಟ್ಟ ಮಗು ಜನ್ಮ ತಾಳಿ ದೊಡ್ಡದಾಗ್ತಾ ಬಂದಾಗ ತೊದಲು ನುಡಿಯಲ್ಲಿ ಮಾತಾಡುವ ಶಬ್ದವೇ ಅಮ್ಮ. ಹೌದಾ? ಒಪ್ತೀರಾ ಎಲ್ರು ಸರ್? ಹೌದು ಅಲ್ವಾ? ಒಂದು ದನ ಪ್ರಸವವಾಗಿ ಕರು ಭೂಮಿಗೆ ಬಿದ್ದ ಕೂಡಲೇ ಎದ್ದು ನಿಂತು ಅದು ಯಾವ ಥರ ಕೂಗ್ತದೆ? ಅಂಬ ಅಂತ ಹೇಳ್ತದೆ ಅಲ್ವಾ? ಎಲ್ರಿಗೂ ಗೊತ್ತಿದೆ ಅಲ್ವಾ? ಅದು ಈಗ ಹಳ್ಳಿಯಲ್ಲಿ ಹುಟ್ಟಿದ ಕರು, ಪಟ್ಟಣದಲ್ಲಿ ಹುಟ್ಟಿದ ಕರು ಬೇರೆ ಬೇರೆ ಥರ ಕೂಗ್ತದ? ಎಲ್ಲ ಕರುಗಳು ಅಂಬ ಅಂತಲೇ ಕೂಗ್ತದೆ ಅಲ್ವಾ? ಅದೇ ರೀತಿ ಆದರೆ ಏನಾಗಿದೆ, ಆ ಅಮ್ಮ ಶಬ್ದ ನಮ್ಮ ಗರ್ಭದಿಂದಲೇ ಬರ್ತದೆ. ಆದರೆ ಈಗ ವಿದೇಶಿಯರ ಎಲ್ಲ ಸಂಸ್ಕೃತಿಗಳಿಗೆ ಒಳಗಾಗಿ ನಾವು ಏನು ಮಾಡ್ತಾ ಇದ್ದೇವೆ, ಅಮ್ಮ ಅಂತ ಹೇಳುವ ಶಬ್ದವನ್ನೇ ಮರೆತು ಕುಚೋದ್ಯ ಶಬ್ದಗಳಿಂದ ತಾಯಿಯನ್ನು ಸಂಬೋಧಿಸ್ತಾ ಇದ್ದೇವೆ. ಹೌದಾ? ಮಾತೆಯರು ಒಪ್ತೀರಾ? ಆದ ಕಾರಣ ನಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನು ಕೊಡೋದು ನನ್ನಂತಹ ಅಮ್ಮಂದಿರೇ ಕೊಡಬೇಕು ಅಲ್ವಾ? ಸೊ ಇವತ್ತಿನಿಂದ ಆ ಕುಚೋದ್ಯ ಶಬ್ದಗಳಿಂದ ಹೊರಗೆ ಬಂದು ಅಮ್ಮ ಅಂತ ಹೇಳುವ ಶಬ್ದವನ್ನು ಎಲ್ಲ ಮಕ್ಕಳ ಬಾಯಲ್ಲಿ ಕೇಳುವ ಹಾಗೆ ಆಗಬೇಕು. ಆ ಸಂಸ್ಕಾರ ಎಲ್ಲಿಂದ ಬರಬೇಕು? ಮಗು ಗರ್ಭದಲ್ಲಿರುವಾಗಲೇ ಬರಬೇಕು. ನಮಗೆಲ್ರಿಗೂ ಗೊತ್ತಿದೆ ಪ್ರಹ್ಲಾದನ ಕತೆ ಅಲ್ವಾ? ಕಯಾದು ಗರ್ಭಿಣಿ ಸ್ತ್ರೀ ಆಗಿರುವಾಗ ಏನು ಮಾಡಿದರು? ನಾರದ ಮಹರ್ಷಿಗಳು ಅವರನ್ನು ಅವರ ಆಶ್ರಮದಲ್ಲಿ ಕರೆದುಕೊಂಡು ಹೋಗಿ ಅವರಿಗೆ ಆದಷ್ಟು ಭಗವಂತನ ಪರಮಾತ್ಮನ ಲೀಲೆಯ ಕತೆಗಳನ್ನೆಲ್ಲ ಹೇಳಿ ಆ ಪುಟ್ಟ ಬಾಲಕ, ಪುಟ್ಟ ಪ್ರಹ್ಲಾದ ಗರ್ಭದಲ್ಲಿರುವಾಗಲೇ ಇದನ್ನೆಲ್ಲ ಕೇಳಿ ಪಳಗಿದ್ದ. ಒಂದು ದಿನ ಭಾಗವತದಲ್ಲಿ ಭಾಗವತೋತ್ತಮನಾಗಿ ನಮ್ಮೆಲ್ಲರ ಮುಂದೆ, ನಮ್ಮೆಲ್ಲರ ಮನಗಳಲ್ಲಿ ಇದ್ದಾರೆ ಪ್ರಹ್ಲಾದ ಅಲ್ವಾ? ಅದೇ ರೀತಿ
ನಮ್ಮಂತಹ ಅಮ್ಮಂದಿರಿಗೂ ಸಾಧ್ಯ ಇಲ್ವಾ? ಅನೇಕ ಪ್ರಹ್ಲಾದನನ್ನು, ಅನೇಕ ರಾಮನನ್ನು, ಅನೇಕ ಭಗವತಿಯನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ನಮ್ಮ ಎಲ್ಲ ಅಮ್ಮಂದಿರಲ್ಲೂ ಇದೆ. ಏನು ಮಾಡಬೇಕು? ಗರ್ಭಿಣಿ ಸ್ತ್ರೀಯರಿರುವಾಗ, ಮುಖ್ಯವಾಗಿ ನವತರುಣಿಯರಿಗೆ ಸೂಚನೆ, ಗರ್ಭಿಣಿ ಸ್ತ್ರೀ ಇರುವಾಗ ಆದಷ್ಟು ಸಂಸ್ಕಾರಗಳನ್ನು ಕೊಟ್ಟು ಒಳ್ಳೆಯ ವಿಚಾರಗಳನ್ನು ನಾವು ಮಾತಾಡ್ತಾ ಹೋದಾಗೆ ಆ ಗರ್ಭದಲ್ಲಿರುವ ಭ್ರೂಣವು ಕೂಡ 7 ತಿಂಗಳಿನ ನಂತರ ಅದನ್ನೆಲ್ಲ ಕೇಳ್ತಾ ಇರ್ತದೆ. ಅದೇ ಮಗು ಹೊರಗೆ ಬಂದು ಸ್ವಲ್ಪ ದೊಡ್ಡದಾಗ್ತಾ ಇರುವಾಗಲೂ ಇದೇ ಥರ ಕತೆಗಳನ್ನೆಲ್ಲ ಹೇಳ್ತಾ ಹೋದಾಗೆ, ಒಳ್ಳೆಯ ಕತೆಗಳನ್ನು, ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ತಾ ಹೋದಾಗೆ ಖಂಡಿತವಾಗಿಯೂ ಆ ಮಗು ನಮ್ಮ ಎಲ್ಲರಲ್ಲಿಯೂ ಎದ್ದು ನಿಲ್ಲುವಂತಹ ವ್ಯಕ್ತಿತ್ವವನ್ನುಳ್ಳ ಮಗುವಾಗಿ ಖಂಡಿತವಾಗಿಯೂ ಬೆಳೆಯುತ್ತದೆ. ಇನಿ ನಮ್ಮ ಹಿಂದೂ ಧರ್ಮಡು ಹೆಜ್ಜೆ ತತ್ತೊಂದು ಪೋನಾಗ ಐನು ಸರಿ ಮಲ್ಪರೆ ಇಂಚಿನ ಕಾರ್ಯಕ್ರಮ ಪೂರ ಅಗತ್ಯತೆ ಉಂಟು. ದಯಪಂಡ ಹಿಂದೂ ಧರ್ಮ ಪನ್ಪುನ ಸನಾತನ ಧರ್ಮ, ಹಳಿ ಜನ್ಮಿನ ಧರ್ಮ ಅಂದು ಐಕೆ ಬೋಡಿತ್ತಿನ ಚೌಕಟ್ಟುಲು ಪೂರ ನಂಗೆ ಹಿರಿಯಾಕಲು ಮಲ್ತು ಕೊಡ್ತೇವೆ. ಇನಿ ಚೌಕಟ್ಟು పొరిదు పోనగా ఇదే పోనగా ఆ చౌకట్టుకు ఉలై కనోడుందాండ ఇంచిన కార్ಯಕ್ರಮ ಮಾತ ಅಗತ್ಯತೆ ಉಂಟು. ದಯಪಂಡ ಇನಿ ನಮ್ಮ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಇಂಚಿನ ಪಂಪಿನ ಅರಿವಿಗೆ ಬರದ್ ಇಪ್ಪಂದು ಈ ವಿಚಾರ ದಾಯಪಂಪೆಂದು ಪಂಡಂದಾಂಡ ಒಂಜಿ ಕಾಲಘಟ್ಟಡು ವಸುದೇವ ಕುಟುಂಬಂ ಪಂಪಿನಂಚಿನ ಕುಟುಂಬದಡಿಟ್ಟು ಮಾಮಿ ತಮ್ಮಲೆ ತಗೆ ತಂಗಡಿ ಮೆಗ್ದಿ ಪಲಿ ಪಂಪಿನಂಚಿನ ಒಂಜಿ ಸೂರುಡು ಬೆಲೆಯಿನಂಚಿನ ಸಂದರ್ಭಗಳು ಮಸ್ತ್. ನಮ್ಮ ಹಿರಿಯ ಹಕ್ಕಲು ಇರ್ತಾರೆ, ನಮಗೆ ಅಜ್ಜಿಯರ ಮಕ್ಕಳು ಅವಡು ಎಲ್ಪ 8 ವರ್ಷ ಅಕ್ಲಿಗೆ ಸಂಸಾರದ ಜೀವನ ಇಂಚಿನ ಬಂದು ಮಸ್ತ್ ಅನುಭವ ಇತ್ತಿನ. ಆ ಅನುಭವ ನಂಗೆ ಕಲ್ಪರೆ ನಂಗೆ ಹಿರಿಯ ಹಕ್ಕಲು ಆಪಡ್ತುಡಿತ್ತೇರು ಆಯ್ತು. ಒಟ್ಟಿಗೂ ಈ ಸನಾತನ ಧರ್ಮ ಏನಂಚಿನ ನಮ್ಮ ಹಿಂದೂ ಧರ್ಮ ಆಯ್ತ ಸಂಸ್ಕೃತಿ ಒರಿಯೊಂದಿತ್ತಲು ಇನಿತ ಸಂದರ್ಭದ ದಾನ ಪಂಡ ಬನ್ನಿಯರ ಬೇಜಾರಾಪುಂಡು ಒಂಜಿ ಇಲ್ಲಡೆ ಅಪ್ಪ ಅಮ್ಮೆ ಜೋಕುಲೆಗೆ ಬುದ್ಧಿವಾದ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿನ ತೆರಿಪವನಂಚಿನ ಹಿರಿಯ ಹಕ್ಕಲು ಏರ್ಲ ಇಜ್ಜೇರು. ಹಿರಿಯ ಹಕ್ಕಲು ಒಳ್ಳೆಯರು ನಮ್ಮ ತೀರ ಪುಂಡಂದಾಂಡ ಆಶ್ರಮರು ಅಪ್ಪಮ್ಮನ ಸಾಯಂಕಾಲನೇ ಇಜ್ಜಿ ಕೊನೆಯರು ಪ್ರಾಯ ಬಂದಾಗ ಆಶ್ರಮಗೊಂಡು ಸೇರ್ಯಾರು. ಅಂಚೆನಿಟ್ಟ ಅವರು ಇನ್ನು ನಮ್ಮ ಜೋಕುಲು ಪೂರ ದುಶ್ಚಟಲೆಗೆ ಪೂರ ಆಯ್ರೆ ಕಾರಣಭೂತ ಆತಲು ನಂಗೆ ಸಹ ಕುಟುಂಬಿರಾದಿತ್ತಿಂದಾಂಡ ನಂಗೆ ಹಿರಿಯ ಹಕ್ಕಲು ಬೋಧನೆ ಮಲ್ತಿ ನಾವು ನಮ್ಮ ಇನಿ ಸಹ ಜೀವನ ಹೊಡಿತಿ ನಾವು ಆ ಪರಂಪರೆ ನಮ್ಮ ದುಂಬ ಪ್ರಥಮವಾದ ನಮ್ಮ ಆಲೋಚನೆ ಮಲ್ತಿಂದಾಂಡ ನಮ್ಮ ಪ್ರಥಮ ಆಲೋಚನೆ ಮಲ್ಪಡು ನಮ್ಮ ಅಪ್ಪಮ್ಮೆ ಒಂಜಿ ಜೋಕ್ಲೇನು ಪೂರ ಬುಳೆಪೋಡುಂದಾಂಡ ಪುಟ್ಟರ್ದು ఆయన ವಿದ್ಯಾಭ್ಯಾಸದ್ದು ఆయన ಯೌವನಾವಸ್ಥೆ ಮುಟ್ಟಲ ತನ್ನ ಸಂಪೂರ್ಣ ಜೀವನವನ್ನು ಅಕ್ಲಿ ಮುಡಿಪಾದಿಪ್ಪಿನವು. ನಮ್ಮ ಕೊನೆ ಗಳಿಗೆ ಅನಗ ಅಕ್ಲಿನ ನುಪ್ಪು ಕೊರ್ಪು ನಂಚಿನ ಅಕ್ಲಿ ಇಲ್ಲಡ್ಕೊಳ್ದು ಸಾಂಕು ನಂಚಿನ ಪರಿಸ್ಥಿತಿ ಇನಿ ಹಿಂದೂ ಸಮಾಜದ ಇಜ್ಜಿ ಕೆಲವರೇ ಉಳ್ಳರು ಆಂಡ್ ಇಜ್ಜಿನ ಬಂತುಗಿ ಇನಿ ಆಶ್ರಮವಾಸಿಲಾಗ್ತಿರು. ನಿಜವಾದ ನಮ್ಮ ಹಿಂದೂ ಸಂಸ್ಕೃತಿ ಖಂಡಿತ ಆಗ್ತದೆ. ಈ ತರವಾದ ವ್ಯತ್ಯಾಸವನ್ನ ವಿಕೇಂದ್ರೀಕರಣ ಮಾಡುವ ಮುಖಾಂತರ, ರಾಷ್ಟ್ರದಲ್ಲಿ ವಿಕೇಂದ್ರೀಕರಣ ಮಾಡುವ ಮುಖಾಂತರ ಅಲ್ಲಲ್ಲಿ ಹಿಂದೂಗಳ ಜ್ಯೋತಿಗಳು ಬೆಳಗಬೇಕು, ಮನೆಗಳಲ್ಲಿ ಬರಬೇಕು. ಮನೆಯ ಪ್ರತಿ ವ್ಯಕ್ತಿಯು ಆ ಗ್ರಾಮದಲ್ಲಿ ಆಗುವಂತ ಇಂತಹ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕನ್ನುವಂತ ಧ್ಯೇಯವಾದಂತ ಒಂದು ಇಚ್ಛೆಯನ್ನು ಇಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಬಹುಶಃ ನಾವು ಯಾರು ಈ ತರದ ಕಾರ್ಯಕ್ರಮವನ್ನು ಈ ಹಿಂದೆ ಮಾಡಿಲ್ಲ. ಬಹುಶಃ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಇಂಥ ಕಾರ್ಯಕ್ರಮಗಳು ಒಂದೊಂದು ಮಂಡಲಗಳಲ್ಲಿ ಆಗಿಲ್ಲ. ಇದು ಪ್ರಥಮವಾಗಿ ಆಗುವಂಥದ್ದು. ಕಾರಣ ಅಂತ ಹೇಳಿದರೆ 100ನೇ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಆಚರಣೆ. ಆ ಕಾರಣಕ್ಕಾಗಿ
ಒಟ್ಟಿನಲ್ಲಿ ಹಲವು ಸಾಂಸ್ಕೃತಿಕ ವೈಭವದ ಜೊತೆ ಹಿಂದೂ ಸಂಗಮ ಅದ್ಧೂರಿಯಾಗಿ ನಡೆದಿದ್ದು ಸಾವಿರಾರು ಕಾರ್ಯಕರ್ತರು ಹಾಗೂ ನಾಯಕರು ಭಾಗಿಯಾಗಿದ್ದರು.